ನಮಸ್ಕಾರ. ನಾವೀಗ ನಿಮಗೆ ಒಬ್ಬ ಕಾಡುಗಳ್ಳನನ್ನ ಪರಿಚಯ ಮಾಡಿಸ್ತಾ ಇದೀವಿ. ಇವನ ಹತ್ತಿರ 1 ಟನ್ ಜಿಂಕೆ ಕೊಂಬು, ಪ್ಯಾಂಗೋಲಿನ್ ಚಿಪ್ಪು, ಆನೆಯ ದಂತಗಳು ಎಲ್ಲ ಸಿಕ್ಕಿದ್ವು. ಅಲ್ಲಿಗೆ ಸದ್ಯಕ್ಕೆ ಸತ್ತಿರೋದು ಒಬ್ಬ ವೀರಪ್ಪನ್ ಮಾತ್ರ ಅನ್ನೋದು ಪ್ರೂವ್ ಆಯ್ತಲ್ಲ. ಅದಕ್ಕಾಗಿನೇ ಈ ವಿಶೇಷ ಕಾರ್ಯಕ್ರಮದ ಹೆಸರು ಮರಿ ವೀರಪ್ಪನ್. ಈ ಮರಿ ವೀರಪ್ಪನ್ ಅಂತಿಂತವನಲ್ಲ. ಇಷ್ಟೆಲ್ಲ ಮಾಲಿನ ಸಮೇತ ಸಿಕ್ಕಿ ಬಿದ್ದಿದ್ರು ತಾನ್ ಮಾಡ್ತಾ ಇದ್ದಿದ್ದು ಕಾನೂನುಬದ್ಧ ವ್ಯವಹಾರ ಅಂತಾನೆ ಹೇಳ್ತಿದ್ದಾನೆ. ಹಾಗಾದ್ರೆ ಅವನ ಆ ಕಾನೂನುಬದ್ಧ ವ್ಯವಹಾರಕ್ಕಿರೋ ಸಾಕ್ಷಿ ಆದ್ರೂ ಏನು ಅಂದ್ಕೊಂಡಿದ್ದೀರಾ? ಅದು ಅರಣ್ಯ ಇಲಾಖೆಯೇ ಕೊಟ್ಟಿದ್ದ ಒಂದು ಪತ್ರ. ಈ ಮರಿ ವೀರಪ್ಪನ್ಗೆ ಜಿಂಕೆ ಕೊಂಬು ಇಟ್ಕೊಳ್ಳೋಕೆ ಅರಣ್ಯ ಇಲಾಖೆಯೇ ಲೈಸೆನ್ಸ್ ಕೊಟ್ಟಿತ್ತಂತೆ. ಇವು ಸೌದೆಗಳಲ್ಲ, ಕಸದ ರಾಶಿಯುವಲ್ಲ. ಈ ಇಡೀ ವಾಹನದಲ್ಲಿರೋದು ಆನೆಯ ದಂತಗಳು, ಜಿಂಕೆ ಸಾರಂಗದ ಕೊಂಬುಗಳು, ಪ್ಯಾಂಗೋಲಿನ್ ಚಿಪ್ಪುಗಳು. ಇದೇನ್ ಬಿಡ್ರಿ, ಕಾಮನ್ ಅನ್ನೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸಿಕ್ಕಿ ಬಿದ್ದದ್ದು 1-2 ಅಲ್ಲ, ಕೆಜಿ ಕ್ವಿಂಟಾಲ್ ಲೆಕ್ಕದಲ್ಲೂ ಅಲ್ಲ. ಇದು ಒಟ್ಟು ಇದ್ದದ್ದು ಬರೋಬ್ಬರಿ 1 ಟನ್. ಈ ಇಡೀ ದಂಧಿಯ ಕಿಂಗ್ ಪಿನ್ ಇವನೇ. ಸಲೀಂ ಖಾನ್ ಸೌದಾಗರ್ ಅಲಿಯಾಸ್ ಚಮಡಿವಾಲೆ. ವಯಸ್ಸು ಜಸ್ಟ್ 45 ವರ್ಷ. ಇಷ್ಟು ದೊಡ್ಡ ದಂಧೆ ಮಾಡ್ತಿರೋ ಕಾರಣಕ್ಕೆ ಇವನಿಗೆ ನಾವು ಮರಿ ವೀರಪ್ಪನ್ ಎಂದಿದ್ದು. ಬಹುಶಃ ವೀರಪ್ಪನ್ ಕೂಡ ಇಷ್ಟು ರಾಜಾರೋಷವಾಗಿ ಇಷ್ಟೊಂದು ದಂತ, ಕೊಂಬು, ಚರ್ಮಗಳನ್ನ ಸಾಗಿಸಿರ್ಲಿಲ್ವೇನೋ. ಅಷ್ಟು ರಾಜಾರೋಷವಾಗಿ ಸ್ಮಗ್ಲಿಂಗ್ ನಡೆಸ್ತಾ ಇದ್ದ ಈ ಸಲೀಂ ಅರ್ಥಾತ್ ಮರಿ ವೀರಪ್ಪನ್. ಇವನಿಗೆ ಇನ್ನಿಬ್ಬರು ಪಾರ್ಟ್ನರ್ಸ್. ಅಂದಹಾಗೆ ಇದಿಷ್ಟು ಕಳ್ಳಮಾಲುಗಳ ಒಟ್ಟಾರೆ ಮೌಲ್ಯ 200 ಕೋಟಿಗಿಂತಲೂ ಹೆಚ್ಚು. ಬೆಳಗಾವಿಯಿಂದ ಇದು ಚೀನಾ, ವಿಯೆಟ್ನಾಂಗಳಿಗೆ ಸರಬರಾಜಾಗಲು ರೆಡಿಯಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಇವುಗಳಿಗೆಲ್ಲ ಆ ದೇಶಗಳಲ್ಲೇ ಬೇಡಿಕೆ ಹೆಚ್ಚು. ಅಂದ್ಹಾಗೆ ಇವಿಷ್ಟನ್ನೂ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ಕೊಂಡ್ರ? ಈ ಪ್ಯಾಂಗೋಲಿನ್ ಅಂದ್ರೆ ಚಿಪ್ಪು ಹಂದಿ ಇದೆಯಲ್ಲ, ಅದರ ಚಿಪ್ಪು ಚೀನಾದಲ್ಲಿ ಔಷಧಿ ತಯಾರಿಕೆಗೆ ಬೇಕು. ಇನ್ನು ಜಿಂಕೆ, ಸಾರಂಗದ ಕೊಂಬುಗಳಿಗೆ ಚೀನಾ ದೇಶದಲ್ಲಿ ಭಾರೀ ಬೇಡಿಕೆ ಇದೆ. ಆನೆ ದಂತ, ಕೊಂಬುಗಳಿಗೆ ದೇಶದಲ್ಲಿ ಲಕ್ಷದಲ್ಲಿ ಬೆಲೆ ಇದ್ರೆ ವಿದೇಶದಲ್ಲಿ ಕೋಟಿಗಟ್ಟಲೆ ಮೌಲ್ಯವಿದೆ. ಈ ಎಲ್ಲಾ ಪ್ರಾಣಿಗಳು ಬೆಳಗಾವಿಯ ಖಾನಾಪುರದ ತಾಲೂಕಿನ ಅಭಯಾರಣ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಸಿಗುತ್ತವೆ. ಕಳ್ಳರಿಗೆ ಕಾಡೇ ಕೋಟೆ, ಪೊಲೀಸರಿಗೆ ತಪ್ಪದು ಬೇಟೆ. ಅಂಥ ಕೋಟೆಯಂತಹ ಕಾಡಿನಿಂದ ಹೊರಬಂದ ಪ್ರಾಣಿಗಳ ಬೇಟೆ ಇದು. ಒಂದು ಪಕ್ಕ ಕ್ಲೂ ಹಿಡಿದುಕೊಂಡು ಇವನ ಮನೆ ನುಗ್ಗಿದಾಗ ಪೊಲೀಸರಿಗೆ ಸರ್ಪ್ರೈಸ್ ಸಿಕ್ತು. ಅವನ ಮನೆಯಲ್ಲಿ ಅಷ್ಟೊಂದು ರಾಶಿ ರಾಶಿ ದಂತ, ಕೊಂಬುಗಳು ಸಿಗ್ತವೆ ಅನ್ನೋ ಕಲ್ಪನೆಯೂ ಪೊಲೀಸರಿಗೆ ಇರಲಿಲ್ಲ. ಆದ್ರೆ ಇವನನ್ನ ಅರೆಸ್ಟ್ ಮಾಡಿದ ಮೇಲೆ ಪೊಲೀಸರಿಗೆ ಗೊತ್ತಾದ ಮತ್ತೊಂದು ಸತ್ಯವೇನು ಗೊತ್ತಾ? ಕೊಂಬು ಇಟ್ಟುಕೊಳ್ಳೋಕೆ ಲೈಸೆನ್ಸ್ ಕೊಟ್ಟಿದೆಯಂತೆ ಅರಣ್ಯ ಇಲಾಖೆ. ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಅವರು ನಮಗೆ ಒಂದು ಓನರ್ಶಿಪ್ ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿದ್ದಾರೆ, ವಿಚ್ ಈಸ್ ಬೀನ್ ಇಶ್ಯೂಡ್ ಇನ್ ದಿ ಇಯರ್ 1998. ಆಮೇಲೆ ಅದು ಬೀನ್ ಗಿವನ್ ಬೈ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ವಿ ಹ್ಯಾವ್ ಸಾಟ್ ಫ್ರಮ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವರು ನಮಗೆ ಕ್ಲಾರಿಫೈ ಮಾಡಬೇಕು ಅದು ಅಥೆಂಟಿಕೇಟೆಡ್ ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇವನ ಈ ದಂಧೆ ಎಷ್ಟು ವರ್ಷಗಳಿಂದ ನಡೀತಾ ಇದ್ದಿರಬೇಕು? ಇವನಿಗೆ ಯಾರೆಲ್ಲ ಸಾಥ್ ಕೊಟ್ಟಿರಬಹುದು? ಇವನಿಗೆ ಲೈಸೆನ್ಸ್ ಕೊಟ್ಟಿದ್ದರ ಬಗ್ಗೆ ಅರಣ್ಯ ಇಲಾಖೆಯವರು ಏನಂತಾರೆ? ಒಂದೊಂದು ಅಚ್ಚರಿಯ. ಅದಕ್ಕಿಂತ ಭಯಂಕರ ವಿಚಾರ ಏನಂದ್ರೆ ಇವನು ದೆವ್ವವನ್ನೂ ತನ್ನ ದಂಧೆಗೆ ಬಳಸಿಕೊಂಡಿದ್ದ.
ದೆವ್ವನ ಹ್ಯಾಗ್ರಿ ಬಳಸ್ಕೊಂಡ ಅಂತಿರೇನೋ. ಪೊಲೀಸರಿಗೆ ಒಂದು ದಾರಿ ಆದ್ರೆ ಕಳ್ಳರಿಗೆ ನೂರಾರು ದಾರಿ ಅಂತಾರಲ್ಲ, ಹಾಗೆ ಈ ಮರಿ ವೀರಪ್ಪನ್ ತನ್ನ ಅಷ್ಟೂ ದಂಧೆಗೆ ಒಂದು ದೆವ್ವದ ಸಹಾಯ ಪಡ್ಕೊಂಡಿದ್ದ. ಕಾಡಿನಲ್ಲಿ ಭೇಟಿಯಾಡಿದ ಇವುಗಳನ್ನೆಲ್ಲ ನಾಡಿಗೆ ತಂದೇ ಮಾರಬೇಕಲ್ಲ, ಅವುಗಳನ್ನ ಎಲ್ಲಿಡೋದು? ಅದಕ್ಕೊಂದು ಪಕ್ಕಾ ಪ್ಲಾನ್ ಮಾಡಿಬಿಟ್ಟಿದ್ದ ಮರಿವೀರಪ್ಪನ್. ಇವನ ಮನೆ ಇದ್ದದ್ದು ಬೆಳಗಾವಿಯ ಶೆಟ್ಟಿಗಲ್ಲಿಯಲ್ಲಿ. ಆ ಮನೆಯಲ್ಲೇ ಎಲ್ಲವನ್ನು ಇಟ್ಟುಕೊಂಡಿದ್ದ ಈತ ಅಲ್ಲಿಗೆ ಜನರು ಬರದಂತೆ ತಡೆಯೋದಕ್ಕೆ ಒಂದು ಖತರ್ನಾಕ್ ಕಥೆ ಕಟ್ಟಿದ್ದ. ದೆವ್ವದ ಕಥೆ ಕಟ್ಟಿದ್ದ ಮರಿವೀರಪ್ಪನ್. ದೆವ್ವದ ಕತೆ ಹೇಳಿ ಅಲ್ಲಿಗೆ ಜನರ್ಯಾರೂ ಬರದಂತೆ ಮಾಡ್ಬಿಟ್ಟಿದ್ದ ಈ ಮರಿವೀರಪ್ಪನ್. ಇದನ್ನ ನಂಬಿದ ಜನ ಹಲವು ವರ್ಷಗಳಿಂದ ಇತ್ತ ಸುಳಿತಲೇ ಇರಲಿಲ್ಲ. ಪೊಲೀಸರು ರೈಡ್ ಮಾಡಿದಾಗ್ಲೂ ಇದೇ ಕಥೆ ಕಟ್ಟಿದ್ದಾನಂತೆ. ಈಗ ಹೇಳ್ತಿರೋ ಕಥೆ ಇನ್ನೊಂದು. ಅದರ ಪ್ರಕಾರ ಇವನ ತಂದೆ ಮನೆಯಲ್ಲಿ ಜಿಂಕೆ ಕೊಂಬುಗಳನ್ನಿಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ತೆಗೆದುಕೊಂಡಿದ್ದಾನಂತೆ. ಇಂಥದ್ದೊಂದು ಲೈಸೆನ್ಸ್ ಕೊಡೋ ವ್ಯವಸ್ಥೆ ಇದೆಯಾ ಅಂದ್ರೆ ಅರಣ್ಯ ಇಲಾಖೆಯವರ ಬಳಿ ಈಗಲೂ ಸ್ಪಷ್ಟ ಉತ್ತರ ಇಲ್ಲ. ಪರಿಶೀಲಿಸಿ ಹೇಳ್ತೀವಿ ಅಂತಿದ್ದಾರೆ. ನಮಗೆ ನಿನ್ನೆ ನೋಡಿದ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಅದೇ ನೀವು ಓನರ್ಶಿಪ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ರೇಂಜ್ ಆಫೀಸರ್ ಇಶ್ಯೂ ಮಾಡಿದ್ದಿದೆ 1998 ಒಳಗಡೆ. ಅದರದ್ದು ನಾವು ಲೀಗಾಲಿಟಿ ನೋಡಬೇಕಾಗಿದೆ. ಈಗ ಅದು ವೆದರ್ ಇಟ್ ಈಸ್ ಲೀಗಲ್ ಆರ್ ಇಲ್ಲೀಗಲ್ ಅಂತ ಇದರಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ಆಮೇಲೆ ಅದನ್ನೇ ಹೇಳ್ತಾ ಇದ್ದೀನಿ, ಈ ಡಾಕ್ಯುಮೆಂಟನ್ನು ನಾವು ಅವ್ರೇನು ತೋರಿಸ್ತಾ ಇದ್ದಾರಲ್ಲ, ಇಟ್ ಈಸ್ ಎನ್ ಲೀಗಾಲಿಟಿ. ಇದನ್ನು ನಾವು ಚೆಕ್ ಮಾಡಬೇಕಾಗಿದೆ. ಆಮೇಲೆ ರೇಂಜ್ ಆಫೀಸರ್ಗೆ ಕೊಡೋಕ್ಕೆ ಪವರ್ ಇದೆಯಲ್ಲ ಅಂತಲೂ ಚೆಕ್ ಮಾಡಬೇಕು. ಎಸ್ಪೆಷಲಿ ಚೀಫ್ ಆಯಿಲ್ ಪಾರ್ಡನ್ ಈ ಡಾಕ್ಯುಮೆಂಟ್ ಕೊಡಬೇಕು. ಆದರೆ ಇವನು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಿದ್ದಾನೆ. ಅರಣ್ಯ ಇಲಾಖೆಯವರು ಕೊಟ್ಟಿರೋ ಪತ್ರವನ್ನಿಟ್ಟುಕೊಂಡು ಬಚಾವ್ ಆಗೋ ಹುನ್ನಾರದಲ್ಲಿದ್ದಾನೆ. ಮೊದಲೇ ಅರಣ್ಯ ಇಲಾಖೆಯವರಿಗೆ ತಾವು ಕೊಟ್ಟ ಪತ್ರದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇವನಿಗೆ ಇದೇ ಗುರಾಣಿಯಾದರೂ ಆಶ್ಚರ್ಯವಿಲ್ಲ. ಆದರೆ ಕೊಂಬುಗಳ ಹೆಸರಲ್ಲಿ ಪ್ಯಾಂಗೋಲಿನ್ ಚಿಪ್ಪುಗಳನ್ನೆಲ್ಲ ಇಟ್ಟುಕೊಂಡಿರುವುದು ಅಪರಾಧವೇ ಹೊರತು ಮತ್ತೇನೂ ಅಲ್ಲ. ಸದ್ಯಕ್ಕಂತೂ ಆರೋಪಿಗಳು ಕ್ಯಾಮೆರಾಗೆ ಮುಖ ಕೊಟ್ಟು ಮಾತನಾಡಲು ಹಿಂಜರಿತಾ ಇದ್ದಾರೆ. ಆದರೆ ಮರಿವೀರಪ್ಪನ್ ಮಾತ್ರ ಅರಣ್ಯ ಇಲಾಖೆಯವರು ಕೊಟ್ಟ ಲೈಸೆನ್ಸ್ ಬಗ್ಗೆಯಷ್ಟೇ ಮಾತನಾಡ್ತಿದ್ದಾನೆ. ತಾನು ಮಾಡ್ತಾ ಇದ್ದದ್ದು ಕಳ್ಳಕಸುಬಲ್ಲ, ಕಾನೂನುಬದ್ಧ ಬಿಸ್ನೆಸ್ ಅನ್ನೋ ವಾದವನ್ನೇ ಮುಂದಿಡ್ತಾನೆ. 1998 में वो रिलीज हुआ है मालूम, तो उधर रिकॉर्ड में है फॉरेस्ट ऑफिस में, उधर था करके. और बाकी का वो दूसरा कुछ है उसके बारे में हमारे को आइडिया नहीं है. वो चीप और वो क्या क्या है हो रहा है उसके बारे में कुछ भी आइडिया नहीं है. और हमारा बिजनेस कांदे का है और दूसरा क्या भी नहीं. ಈ ಸಲೀಂ ಖಾನ್ ಕೇವಲ ಖಾನಾಪುರ ಅರಣ್ಯದಲ್ಲಷ್ಟೇ ಈ ದಂಧೆ ನಡೆಸಿರೋಕೆ ಸಾಧ್ಯವಿಲ್ಲ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಈತನ ಜಾಲ ಇದ್ರೆ ಆಶ್ಚರ್ಯವೇನೂ ಇಲ್ಲ. ಹಾಗೇನೆ ಪೊಲೀಸರು ಈತನ ಬಳಿ ಸಿಕ್ಕಿರೋ ದಂತಗಳನ್ನ ಆನೆಗಳ ದಂತ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಆನೆಯ ದಂತದ ತರದ್ದು ಅನ್ನೋ ಪದ ಬಳಸ್ತಾ ಇದ್ದಾರೆ. ಅಲ್ಲದೆ ಅರೆಸ್ಟ್ ಆಗಿರುವ ಮರಿವೀರಪ್ಪನ್ ಸಲೀಂ ಚಮಡೆವಾಲೆ ಮೂಲತಃ ಚರ್ಮದ ವ್ಯಾಪಾರಿ. ಹಲವು ವರ್ಷಗಳಿಂದ ಈ ದಂಧೆ ನಡೆಸಿಕೊಂಡು ಬರ್ತಾ ಇದ್ದ. ಈತನ ತಂದೆಯದ್ದು ಇದೇ ವೃತ್ತಿಯಂತೆ. ಇವನದ್ದು ಎಷ್ಟು ದೊಡ್ಡ ಜಾಲವೆಂದರೆ ಈತನ ನೆಟ್ವರ್ಕ್ ಮಹಾರಾಷ್ಟ್ರ, ಗೋವಾ, ಹೈದರಾಬಾದ್ಗಳಲ್ಲೆಲ್ಲ ಇದೆ. ಕಾರ್ನಲ್ಲೇ ನಡೀತಾ ಇತ್ತು ದಂಧೆ. ಕಾರ್ನಲ್ಲಿ ಕಾಡು ಪ್ರಾಣಿಗಳ ಕೊಂಬು, ಚರ್ಮ ಇತ್ಯಾದಿಗಳನ್ನ ತಂದು ಅದೇ ಕಾರಿನಲ್ಲಿ ಮುಂಬೈಗೆ ರಫ್ತು ಮಾಡ್ತಿದ್ದ. ರಾತ್ರಿ ವೇಳೆಯಷ್ಟೇ ಈತ ಇಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದ. ಮಂಗಳವಾರ ಪೊಲೀಸರು ದಾಳಿಗೆ ಬಂದಾಗಲೂ ಅದು ದೆವ್ವದ ಮನೆ, ಒಳಗೆ ಹೋಗಬೇಡಿ ಎಂದು ಹೇಳಿದ್ದ. ಅಕ್ರಮದ ಮಾಹಿತಿ ಇದ್ದ ಪೊಲೀಸರ ಮುಂದೆ ಅವನ ಆಟ ನಡೆಯಲಿಲ್ಲ. ಮರಿವೀರಪ್ಪನ್ ಏನೋ ಸಿಕ್ಕಿಬಿದ್ದಿದ್ದಾನೆ. ಆದರೆ ಅವನ ಬಳಿ ಇರೋ ಲೈಸೆನ್ಸ್ ಪತ್ರ ಅವನನ್ನು ರಕ್ಷಿಸಿ ಬಿಡುತ್ತಾ? ಸದ್ಯಕ್ಕೆ ಅವನ ಬಳಿ ಇರೋ ಗುರಾಣಿ ಅದೊಂದೇ. ಕ್ಯಾಮರಾಮನ್ ರವಿರಾಜ್ ಜೊತೆ ಮಂಜುನಾಥ್, ಬೆಳಗಾವಿ, ಸುವರ್ಣ ನ್ಯೂಸ್.